ರಿಯಲ್ ಎಸ್ಟೇಟ್ನ ದಂಧೆಯನ್ನ ನಡೆಸ್ತಕ್ಕಂಥದ್ದಕ್ಕೆ, ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್, ರಿಯಲ್ ಎಸ್ಟೇಟ್ ದಂಧೆಯಾಗಿ ಒಂದು ರೈತರ ಜಮೀನನ್ನ ವಶಪಡಿಸ್ಕೊಂಡು ಇಲ್ಲಿ ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಇವರು ಇವತ್ತೇನು ಕೈಯನ್ನು ಹಾಕಿ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ, ಇವಾಗ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಎಕರೆಗೆ ಅದೆಷ್ಟದೋ, ಎಷ್ಟಣ್ಣ, 2,17,00,000 7 ಲಕ್ಷವಣ್ಣ, 2.7ರಿಂದ 2.25 ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ರೈತರ ಹತ್ರ ಇವರೇನೋ 2 ಕೋಟಿಗೋ 2.25 ಕೋಟಿಗೋ ಎಕರೆ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಇವತ್ತೇನೋ ವಶಪಡಿಸ್ಕೊಳಕ್ ಹೊರಟಿದ್ದಾರೆ. ಅದು ಕೈಗಾರಿಕೆಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ಚದರಡಿಗೆ 2,300 ರೂಪಾಯಿ, ಕಮರ್ಷಿಯಲ್ ಪರ್ಪಸ್ಗೆ 2,200 ರೂಪಾಯಿ. ಅಂದ್ರೆ ಇದು ನಾನು ಹೇಳ್ತಾ ಇರೋದು ಸ್ಟೇಜ್ ವೈಸ್ ಆಗ್ತಕ್ಕಂಥದ್ದು, ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದು 2,200 2,300 ರೂಪಾಯಿ ಚದರಡಿಗೆ ಅಂತಕ್ಕಂಥದ್ದು ಇದು ಹೀಗೆ ಇರ್ತಕ್ಕಂಥದ್ದಲ್ಲ. ಇಟ್ಸ್ ನಾಟ್ ಸ್ಟ್ಯಾಗ್ನೆಂಟ್. ಇಲ್ಲಿಂದ ಪ್ರಾರಂಭ ಆಗುತ್ತೆ, ಇದು ಮೊದಲನೇ ಅಂತ. ಹೋಗ್ತಾ ಹೋಗ್ತಾ ಅದು ಚದರಡಿಗೆ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಈಗ ಮಂಜಣ್ಣ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಈಗ ಇಂಡಸ್ಟ್ರಿಗೆ ಎಕರೆಗೆ 43,500 ಸ್ಕ್ವೇರ್ ಫೀಟು ಏನಣ್ಣ, ಇಲ್ಲೆಲ್ಲ ಇಂಟರ್ನಲ್ಲಿ 1,000 ರೂಪಾಯಿ ಕೊಡ್ತೀವಿ, ಇನ್ನೊಂದು ಮಾಡ್ತೀವಿ ಅನ್ಕೊಂಡೇನೋ ಮಾತಾಡಿರ್ತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತ್ಕೋತದೆ? ಎಕರೆ ಕಾಸ್ಟು ಲಿಕ್ವಿಡೇಷನ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ? ಚದರಡಿ ಬೇಡ 2,200 2,300 ಇಟ್ಕೊಳ್ಳೋಣ. ಇವತ್ತೇ ಪ್ರಾರಂಭಿಕ ಹಂತದಲ್ಲಿ 6ರಿಂದ 7 ಕೋಟಿ ಲಿಕ್ವಿಡೇಷನ್ ಆಗ್ತದೆ ಒಂದು ಎಕರೆ. ಇದು ಹೋಗ್ತಾ ಹೋಗ್ತಾ ಒಂದೊಂದು ಎಕರೆ 20-25 ಕೋಟಿವರೆಗೂ ಲಿಕ್ವಿಡೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು 100ಕ್ಕೆ 100 ಇದೆ. ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಅವ್ರು ಗೇಜ್ ಮಾಡಿದ್ದಾರೆ. ಇದನ್ನ ಯಾರಿಗೆ ಲಾಭ ಮಾಡಕ್ ಹೋಗ್ತಾ ಇದೀರಿ? ಇದರ ಲಾಭ ಎಷ್ಟಪ್ಪ ಆಗತ್ತೆ ಅಂದ್ರೆ, ಇವತ್ತಿನ ಲೆಕ್ಕಾಚಾರದಲ್ಲೇ ಮಾತಾಡೋದಾದ್ರೆ, ನನ್ನ ಕೈನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಮುಂದಿಟ್ಟು ಹೇಳೋದಾದ್ರೆ ಸರಿ ಸುಮಾರು 33,500 ಕೋಟಿಯಷ್ಟು ಇದರಿಂದ ಲಾಭವನ್ನ ಉತ್ಪಾದನೆ ಮಾಡಬೇಕು, ಎತ್ತಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 33,500 ಕೋಟಿ ಈಗಿದ್ದಷ್ಟೇ ಚದರಡಿ ಫಿಕ್ಸ್ ಆದ್ರೆ ಇದು ರೇಟ್ ಬೆಳೀತಾ ಹೋಗ್ತದೆ. ರೇಟು ಹೀಗೆ ಸ್ಟ್ಯಾಗ್ನೆಂಟ್ ಆಗಿ ಇರೋದಿಲ್ಲ. ಇದು ಸ್ಟೇಜ್ 1 ರೇಟ್. ಇದು ಯಾರಿಗೆ ಲಾಭ ಮಾಡಕ್ ಹೊರಟಿದ್ದಾರೆ ಸರ್ಕಾರ? ಬಹಳ ಸ್ಪಷ್ಟ. ಇಲ್ಲಿ ನೋಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ಇದು ಪ್ರಾಜೆಕ್ಟ್ ವ್ಯಾಲ್ಯೂ ಬಂದು, ಪ್ರಾಜೆಕ್ಟ್ ವ್ಯಾಲ್ಯೂ ಇದ್ರ ಕಾಸ್ಟ್ ಇದು ಬಡ್ಜೆಟ್ ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು 18,000 ಕೋಟಿ ಅಂತ. 18,500 ಕೋಟಿ ಸ್ಪೆಸಿಫಿಕಲಿ